ಈ ವಿಡಿಯೋದಲ್ಲಿ ನಾವು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಸಮಸಂಖ್ಯೆ ಅಂತ ಹೇಳಿದ್ರೆ ಇಂಥ ಸಂಖ್ಯೆಗಳನ್ನು ನಾವು ಎರಡು ಸಮಭಾಗಗಳಾಗಿ ವಿಂಗಡಿಸ್ಬೋದು. ಬೆಸ ಸಂಖ್ಯೆ ಅಂತ ಹೇಳಿದ್ರೆ ಇಂಥ ಸಂಖ್ಯೆಗಳನ್ನು ನಾವು ಎರಡು ಸಮಭಾಗವಾಗಿ ವಿಂಗಡಿಸ್ಲಿಕ್ಕೆ ಆಗಲ್ಲ. ಮೊದಲನೇ ಚಿತ್ರ ನೋಡಿ, ಇಲ್ಲಿ 1 2 3 4, ಕೆಳಗಡೆನು 1 2 3 4 ಇದೆ. ಈ ಚಿತ್ರನ ನಾನೇನಾದ್ರೂ ಇಲ್ಲಿ ಭಾಗ ಮಾಡಿದ್ರೆ ನಮಗೆ ಎರಡೂ ಕಡೆನೂ ಸಮಭಾಗವಾಗಿರ್ತಕ್ಕಂಥ ಚಿತ್ರನೇ ಸಿಗುತ್ತಾ? ಇಲ್ಲೆಷ್ಟು ಪ್ರಾಣಿ ಇದೆ? 1 2 3 4. ಇಲ್ಲೆಷ್ಟಿದೆ? 1 2 3 4. ಇಲ್ಲಿ ನೋಡಿ, ಎರಡೂ ಕಡೆನೂ ಸಮಭಾಗವಾಗಿ ನಮಗೆ ವಿಂಗಡಿಸ್ಲಿಕ್ಕಾಗಿದೆ. ಹಾಗಾಗಿ 8 ಅನ್ನೋದು ಒಂದು ಸಮಸಂಖ್ಯೆ ಅಂತ ಹೇಳ್ಬೋದು. ಇಲ್ಲಿ ಒಟ್ಟು 8 ಪ್ರಾಣಿಗಳಿದಾವೆ. ಹಾಗಾಗಿ 8 ಅನ್ನೋದು ಒಂದು ಸಮಸಂಖ್ಯೆ. ಎರಡನೇ ಚಿತ್ರ ನೋಡಿ, ನಾನು ಇಲ್ಲಿ ಭಾಗ ಮಾಡ್ತೀನಿ. ಇಲ್ಲಿ ಭಾಗ ಮಾಡಿದಾಗ ಇಲ್ಲೊಂದು ಪ್ರಾಣಿ ಇರೋದ್ರಿಂದ ಒಟ್ಟು ಎಷ್ಟಿದೆ? 2. 2 ಅನ್ನೋದನ್ನು ಸಹ ಒಂದು ಸಮಸಂಖ್ಯೆ ಅಂತ ಆಗುತ್ತೆ. ಯಾಕಂದ್ರೆ ನಮಗೆ ಎರಡು ಸಮಭಾಗಗಳು ಸಿಕ್ಕಿದಾವೆ. ಮೂರನೇದು ನೋಡಿ, ನಾನೇನ್ ಮಾಡ್ತೀನಿ, ಇಲ್ಲಿ ವಿಂಗಡ್ಸಕ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಭಾಗ ಮಾಡಕ್ ಟ್ರೈ ಮಾಡಿದಾಗ ಇಲ್ಲಿ 3 ಪ್ರಾಣಿ ಇದೆ, ಇಲ್ಲಿ 2 ಪ್ರಾಣಿ ಇದೆ. ಈಕ್ವಲ್ ಆಗಿ ಡಿವೈಡ್ ಆಯ್ತಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದ್ಸರಿ ನೋಡ್ತೀನಿ, ಇಲ್ಲಿ ಏನಾದ್ರೂ ಭಾಗ ಮಾಡಿ ನೋಡ್ತೀನಿ. ಇಲ್ಲಿ ಭಾಗ ಮಾಡಿದಾಗ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಮತ್ತೆ ಇದು ಸಮವಾಗಿ ಡಿವೈಡ್ ಆಗಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಒಟ್ಟೆಷ್ಟಿದೆ ಅಂತ ನೋಡೋಣ, 5 ಇದೆ. ಇಲ್ಲಿ 5 ಅನ್ನೋದು ಒಂದು ಬೆಸ ಸಂಖ್ಯೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಹೌದು, 5 ಅನ್ನೋದು ಬೆಸ ಸಂಖ್ಯೆ. ಅದೇ ರೀತಿ 4ನೇ ಚಿತ್ರ ನೋಡೋಣ. ಇಲ್ಲಿ 1 2 3 4 5 5 ರೋಗಳಿದಾವೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಭಾಗ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಎಷ್ಟಿದಾವೆ? 1 2 3 4 5 6 6 ಪ್ರಾಣಿ ಇದೆ. ಇಲ್ಲಿ 3 3 6 3 9 9 ಪ್ರಾಣಿ ಇದೆ. 6 ಮತ್ತು 9 ಸಮವಾಗಿರ್ತಕ್ಕಂಥ ಸಂಖ್ಯೆ ಅಲ್ಲ. ಈಗೇನು ಹೇಳ್ಬೋದು, ಇದು ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ ಅಂತ ಹೇಳ್ಬೋದು. ಇರಿ ಮತ್ತೆ ಚೆಕ್ ಮಾಡೋಣ. ಮತ್ತೆ ಚೆಕ್ ಮಾಡೋವಾಗ ಹೇಗೆ ಮಾಡೋಣ, ಹಿಂಗ್ ಡಿವೈಡ್ ಮಾಡಿ ನೋಡೋಣ ಸಮ ಬರುತ್ತಾ ಇಲ್ವಾ ಅಂತ. ಇಲ್ಲಿ ನೋಡಿ ಎಷ್ಟು ಬರ್ಬೋದು, ಇಲ್ಲಿ 3 ಇದೆ, 6 ಇದೆ, ಇಲ್ಲೊಂದು 7 ಇದೆ. ಇಲ್ಲೆಷ್ಟಿದೆ? 2 3 5 3 8. ಮೇಲೆಗಡೆ 7 ಇದೆ, ಇಲ್ಲಿ 8 ಇರೋದ್ರಿಂದ ಇದು ಸಮಭಾಗವಾಗಿಲ್ಲ. ಒಟ್ಟು ಎಷ್ಟು ಸಂಖ್ಯೆ? 15 ಅಂತ ಆಗುತ್ತೆ. 15 ಅನ್ನೋದು ಏನಾಗುತ್ತೆ ಹಾಗಾದ್ರೆ? ಸಮವಾಗಿಲ್ದೇ ಇರೋ ಕಾರಣ 15 ಅನ್ನೋದು ಒಂದು ಬೆಸ ಸಂಖ್ಯೆ ಅಂತ ಹೇಳ್ಬೋದು. ಅದೇ ರೀತಿ ಕೊನೆಯ ಉದಾಹರಣೆ ನೋಡಿ, ಏನ್ ಮಾಡೋಣ ಇಲ್ಲಿ, ಮೊದ್ಲಿಗೆ ಈ ರೀತಿ ಭಾಗ ಮಾಡಿ ನೋಡೋಣ. ಎಷ್ಟಿದೆ ಅನ್ನೋದು ಬೇಡ, ಈ ರೀತಿ ಭಾಗ ಮಾಡಿದಾಗ ಎಷ್ಟು ಬರುತ್ತೆ? ಇಲ್ಲಿ 1 2 3 4 5 6 7. ಇಲ್ಲಿ 7 ಕೋತಿಗಳಿದಾವೆ. ಇಲ್ಲಿ 3 3 6 ಕೋತಿಗಳಿದಾವೆ. ಸಂಖ್ಯೆ 6 ಅನ್ನೋದು 7ಕ್ಕೆ ಸಮವಾಗಿಲ್ಲ. ಹಾಗಾಗಿ ಸಮ ಇಲ್ಲ ಅಂತ ಹೇಳ್ಬೋದು. ಮತ್ತೊಂದ್ಸರಿ ಚೆಕ್ ಮಾಡೋಣ. ಈ ಸರಿ ಏನ್ ಮಾಡೋಣ ಅಂತ ಹೇಳಿದ್ರೆ, ಹಿಂಗೆ ಬಂದು ಇಲ್ಲಿಗೆ ಭಾಗ ಮಾಡಿ ನೋಡೋಣ. ಹೀಗೆ ಸಿಗ್ತವೆ? 1 2 3 4 5 6 7. ಇಲ್ಲಿ 7, ಇಲ್ಲಿ 3 3 6. ಮತ್ತೆ ಹೇಳ್ಬೋದು 6 7 ಸಮನಾಗಿಲ್ಲ. ಒಟ್ಟು ಎಷ್ಟಿದೆ ಅಂತ ಹೇಳಿದ್ರೆ 13 ಕೋತಿಗಳಿದಾವೆ. ಸಮವಾಗಿ ವಿಂಗಡಿಸಕ್ ಆಗದೆ ಇರೋ ಕಾರಣ 13 ಅನ್ನೋದು ಒಂದು ಬೆಸ ಸಂಖ್ಯೆ ಅಂತ ಹೇಳ್ಬೋದು. ಇದೇ ರೀತಿ ಸಮವಾಗಿ ವಿಂಗಡಿಸಕ್ಕಾದ್ರೆ ಅದು ಸಮಸಂಖ್ಯೆ, ಇಲ್ಲ ಅಂತ ಹೇಳಿದ್ರೆ ಅದು ಬೆಸ ಸಂಖ್ಯೆ ಅನ್ನೋದನ್ನ ತಲೆಯಲ್ಲಿಟ್ಕೊಳ್ಳಿ.